ಹೈಕಮಾಂಡ್ ಸೂಚನೆ ಕೊಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಸಿಎಂ ಬೊಮ್ಮಾಯಿ ಅವರ ಭದ್ರಕೋಟೆ ವಶಕ್ಕೆ ಇದೀಗ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಇವತ್ತು ಮತ್ತೊಮ್ಮೆ ಶಿಗ್ಗಾವಿಗೆ ಹೋಗ್ತಾ ಇರುವಂಥದ್ದು. ಶಿಗ್ಗಾವಿ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ ಸಿಎಂ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಸೋಲಿನ ರುಚಿಯನ್ನ ತೋರಿಸಲೇಬೇಕು ಅಂತ ರಣತಂತ್ರವನ್ನ ಹಿಡಿತಾ ಇದ್ದಾರೆ. ಬಹಿರಂಗ ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಭರ್ಜರಿ ಮತಬೇಟಿಯನ್ನ ಆಡಲಿದ್ದಾರೆ. ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸೋದ್ರ ಮುಖಾಂತರವಾಗಿ ಭರತ್ ಬೊಮ್ಮಾಯಿ ಅವರಿಗೆ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಮುಜುಗರ ಆಗಬೇಕು ಅನ್ನುವಂಥ ಪ್ಲಾನ್ನಲ್ಲಿದ್ದಾರೆ. ಬಿಟ್ಕಾಯಿನ್ ಕೇಸ್ PSI ಹಗರಣದಲ್ಲಿ ಭರತ್ ಬೊಮ್ಮಾಯಿ ಅವರ ಹೆಸರು ಕೇಳಿಬಂತಿತ್ತು. ಇಂಥವ್ರಿಗೆ ಮತ ಹಾಕ್ತೀರಾ ಅಂತ ಮತದಾರರಿಗೆ ಪ್ರಶ್ನೆಯನ್ನ ಮಾಡಿದ್ರು ಸಿಎಂ. ಇವತ್ತು ಅದೇ ವಿಚಾರವನ್ನು ಮತ್ತೊಮ್ಮೆ ಪ್ರಸ್ತಾಪಿಸುವ ಸಾಧ್ಯತೆಯ ಜೊತೆಗೆ ಇನ್ನೂ ಅನೇಕ ಬಾಣಗಳನ್ನು ಮಾತಿನ ಮುಖಾಂತರವಾಗಿ ಬಿಡುವ ಸಾಧ್ಯತೆ ಇದೆ. ಇವತ್ತು ಮತ್ತೆ ಸಮಾವೇಶದಲ್ಲಿ ಅದೇ ಅಸ್ತ್ರ ಬಳಸೋಕೆ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಶಿಗ್ಗಾವಿಗೆ ಸಿಎಂ ಮತ್ತು DCM ಇಬ್ಬರೂ ಕೂಡ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಬೇರೆ ಟಾಸ್ಕ್ ಕೊಟ್ಟಿದ್ದಾರೆ. ಹಾಗಾಗಿ ಏನೆಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಬಹುದೋ ಆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಈಗ ಆಲ್ರೆಡಿ ಇರುಸು ಮುರುಸು ಮುಜುಗರ ಆಗ್ತಾ ಇದೆ. ಇದನ್ನು ತಪ್ಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ತಂತ್ರವನ್ನು ಹಿಡಿತಾ ಇದ್ರು ಕೂಡ ಇವತ್ತಿನ ಸಮಾವೇಶದ ಅತ್ತ ಎಲ್ಲರ ಚಿತ್ತವೂ ಇದೆ. ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಏನು ಮಾತನಾಡಬಹುದು, ಏನು ಹೇಳಬಹುದು, ಅದು ಎಷ್ಟರ ಮಟ್ಟಿಗೆ ಭರತ್ ಬೊಮ್ಮಾಯಿಗೆ ಡ್ಯಾಮೇಜ್ ಆಗಬಹುದು, ಈ ಎಲೆಕ್ಷನ್ನಲ್ಲಿ ಹೊಡೆತ ಬೀಳಬಹುದು ಅನ್ನೋದು ಪ್ರಶ್ನೆ. ನೋಡಿ, ಶಿಗ್ಗಾವಿ ಅಂದಿದ ತಕ್ಷಣ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ, ಒಂದು BJPಯ ಭದ್ರಕೋಟೆ, ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ. ಇದೆಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ. ಆದರೆ ಅವರ ಪುತ್ರನ ಹೆಸರು ಕೆಲವೊಂದು ಹಗರಣಗಳಲ್ಲಿ ಕೇಳಿ ಬಂದ್ಬಿಟ್ಟಿದೆ. ನಿರಂತರವಾಗಿ ನೀವು ಅವ್ರನ್ನೇ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀರಾ. ಇಂಥ ಹಗರಣಗಳಲ್ಲಿ ಅವ್ರ ಹೆಸರು ಕೇಳಿ ಬಂದಿದೆ. ಈಗ ಸ್ವತಃ ಅವರೇ ಎಲೆಕ್ಷನ್ಗೆ ನಿಂತಿದ್ದಾರೆ. ಅವರೇ ಗೆದ್ದುಬಿಟ್ರೆ ಈ ಥರದ ಹಗರಣಗಳು ಇನ್ನೂ ಸಾಕಷ್ಟು ಆಗತ್ತೆ. ಇಂಥವ್ರಿಗೆ ಅವಕಾಶ ಕೊಡ್ತೀರಾ? ಈ ಥರದೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಲಿಯ ಜನತೆಗೆ ಈ ಪ್ರಶ್ನೆಯನ್ನು ಮಾಡಿರೋದ್ರಿಂದ ಮತದಾರರ ಮನಸ್ಸು ಬದಲಾಗಬಹುದಾ, ಮತದಾರರ ಮೇಲೆ ಪರಿಣಾಮವನ್ನು ಬೀರಬಹುದಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ತೀರಾ ತಲೆ ಕೆಡಿಸ್ಕೊಂಡಿದ್ದಾರೆ. ಪುತ್ರನನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು, ಒಂದು ರಾಜಕೀಯ ಭವಿಷ್ಯವನ್ನು ಕಲ್ಪಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪ್ಲಾನ್ ಮಾಡಿದರು. ಆದರೆ ಕೊನೆಗೆ ಬರ್ತಾ ಇದ್ದ ಹಾಗೇನೆ ಎಲೆಕ್ಷನ್ ಇನ್ನೇನು ಹತ್ತಿರ ಇದೆ ಅನ್ನುವಾಗಲೇ ಹೈ ಟೆನ್ಷನ್ ಬರ್ತಾ ಇದೆ. ಕಾರಣ ಸಿದ್ದರಾಮಯ್ಯನವರ ಮಾತು. ಏನೇನು ಮಾತಾಡಬಹುದು, ಯಾವ್ಯಾವ ರೀತಿಯಾಗಿ ಮಾತಿನ ಮುಖಾಂತರವಾಗಿ ಕೌಂಟರ್ ಕೊಡಬಹುದು, ಅದನ್ನು ಅರಗಿಸ್ಕೊಳ್ಳೋದು ಹೇಗೆ, ಅದರಿಂದ ಆಗುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದು ಹೇಗೆ, ಈ ಪ್ಲಾನ್ಗಳನ್ನು ಇದೀಗ ಮಾಜಿ CM ಮಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಅಕೌಂಟನ್ನು ಓಪನ್ ಮಾಡಲೇಬೇಕು, ಕಾಂಗ್ರೆಸ್ಸಲ್ಲಿ ಗೆಲ್ಲೇಬೇಕು. ಈ ಮುಖಾಂತರವಾಗಿ ರಾಜ್ಯ BJP ನಾಯಕರಿಗೆ, ಹೈಕಮಾಂಡ್ನ BJP ನಾಯಕರಿಗೆ ಒಂದು ಕೌಂಟರ್ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ.